ಆರ್ಎಸ್ಎಸ್ಗೆ ಮಾತಾಡಿದ್ದಕ್ಕೆ ಪ್ರಿಯಾಂಕ್ ಖರ್ಗೆ ಅವರಿಗೆ ಬೆದರಿಕೆ ಕರೆಗಳು ಬರ್ತದೆ ಅಂತ ಅವರೇ ಟ್ವೀಟ್ ಮಾಡಿದ್ದಾರೆ. ಅದು ಸ್ವಾಭಾವಿಕ, ಅದೇನು ಹೊಸದೇನಲ್ಲ. ಇಂಥ ಸನ್ನಿವೇಶದಲ್ಲಿ ಈಗೆಲ್ಲ ಬೆದರಿಕೆ ವಾಟ್ಸಪ್ನಲ್ಲಿ ಬರೋದು ಇದೆಲ್ಲ ಸ್ವಾಭಾವಿಕ. ನಾವೆಲ್ಲ ಇಲ್ಲೇದ್ರಲ್ಲ, ಕರೆದಿದ್ರು. ನಾವು ಈ ಚುನಾವಣೆ ಇದೆ, ನಾವು ಬರಲಿಕ್ಕೆ ಆಗೋಲ್ಲ ಅಂತ ಹೇಳಿದ್ವಿ. ಹೀಗಾಗಿ ಇಲ್ಲಿ ಇರೋದ್ರಿಂದ ಅಟ್ಲೀಸ್ಟ್ ಒಂದು ಎರಡಾರ ಅಣ್ಣಪ್ಪಜ ಆದಿವರು ಗೊತ್ತಿಲ್ಲ. ಏನೇನು 2-3 ಸಾರಿ ಆ ರೀತಿ ಸಭೆ ಮಾಡಿದ್ರು. ಅವರು ಡಿನ್ನರ್ ಪಾರ್ಟಿಗೆ ಕರೆದಿದ್ರು. ಹೊಸದೇನಲ್ಲ, ಮುಂಚೆ ಕೂಡ ಅಲ್ಲಿ ಏನು ಚರ್ಚೆ ಆಗಿದ್ದು ನನಗೆ ಗೊತ್ತಿಲ್ಲ ರೀ. ಯಾಕಂದ್ರೆ ಅವ್ರು ಏನು ಮಾತಾಡಿದ್ರು, ಏನು ಚರ್ಚೆ ಆಗಿದ್ದು ಗೊತ್ತಿಲ್ಲ. ಸೊ ಹೋದ್ಮೇಲೆ ಚರ್ಚೆ ಮಾಡೋಣ. ಏನಿದ್ರು ಇಲ್ಲ, ಅದೆಲ್ಲ ಗೊತ್ತಿಲ್ಲ. CM ಅವ್ರು ಹೇಳ್ಯಾರಲ್ಲ ಭಾಳ ಸ್ಪಷ್ಟವಾಗಿ, ಇವತ್ತು ಬಂದಿದೆ ಅವರ ಸ್ಟೇಟ್ಮೆಂಟು. ಸೊ ಅದನ್ನು ಕಾದು ನೋಡೋಣ. ಹೇಳ್ರಿ. ಭೇಟಿ ಕೊಡ್ತಾರೆ ಬೇರೆ ಬೇರೆ ಭಾಗಗಳಲ್ಲಿ ವಿಶೇಷವಾಗಿ ಸರ್ಕಾರದಿಂದ ಏನಾದರೂ ವಿಶೇಷ ಪ್ಯಾಕೇಜ್, ಯಾಕಂದ್ರೆ ಈ ಬಾರಿ ಅತಿ ಹೆಚ್ಚು ಮಳೆ ಆಗಿರೋದು, ಆ ರಸ್ತೆ ನಿರ್ಮಾಣಕ್ಕೆ ಸಂಬಂಧಪಟ್ಟಂತೆ ವಿಶೇಷವಾದಂಥ ಅನುದಾನ ಅಲ್ಲ. ಈಗೇನು ತಗ್ಗುಗುಂಡೆ ಬಿದ್ದಿದ್ರೆ ಆಲ್ರೆಡಿ ಟೆಂಡರ್ ಆಗಿದೆ. ಅವ್ರ ದೀಪಾವಳಿ ನಂತರ ಕೆಲಸ ಪ್ರಾರಂಭ, ವಾಡಿಕೆ ಅಂತ 22 ನಂತರ ಅವ್ರ ಪ್ಲ್ಯಾಂಟ್ ಎಲ್ಲ ಸ್ಟಾರ್ಟ್ ಮಾಡ್ತಾರೆ. ಅಲ್ಲಿಂದನೇ ಅವ್ರಿಗೆ ಕೆಲಸ ಪ್ರಾರಂಭ. ಆದರೆ 22ರಿಂದ ಹೆಚ್ಚು ಕಮ್ಮಿ 1-1.5 ತಿಂಗಳಲ್ಲಿ ಡಿಸೆಂಬರ್ ಎಂಡ್ ಒಳಗೆ ಎಲ್ಲ ರಸ್ತೆಗಳನ್ನು ಸರಿ ಮಾಡ್ತೀವಿ. ವಿಶೇಷವಾದಂಥ ಪ್ಯಾಕೇಜ್ ಏನಾದರೂ ಕೇಳಿದ್ರೆ ಇಲ್ಲ, ಅದಕ್ಕೆ ದುಡ್ಡು ಇದೆ, ದುಡ್ಡು ಕೊಟ್ಟಿದ್ದೀವಿ ಆಲ್ರೆಡಿ. ನಮ್ಮ ಕಡೆ ದುಡ್ಡಿದೆ, ಇನ್ನೂ ಬೇಕಾದ್ರೆ ಕೇಳಿದ್ರೆ ಮತ್ತೆ ಕೊಡ್ತೀವಿ. ಆದರೆ ಗುಂಡಿ ತುಂಬೋದು ಪ್ರಿಯಾರಿಟಿ ಫಸ್ಟ್. ಸರ್, ಬೆಳಗಾವಿ ಅಧಿವೇಶನ ನವೆಂಬರ್ ಆಗುತ್ತೆ ಡಿಸೆಂಬರ್? ಈಗಲೇ ಹೇಳಿದ್ರೆ ಡಿಸೆಂಬರ್ 8ರಿಂದ 10 ದಿವಸ ಪ್ರಾರಂಭ ಆಗ್ತದೆ. ಸೊ ನಮ್ಮ ಸರ್ಕಾರದಿಂದ ಯಶಸ್ವಿಯಾಗಿ ಮಾಡೋಣ. ಆರ್ಎಸ್ಎಸ್ಗೆ ಮಾತಾಡಿದ್ದಕ್ಕೆ ಪ್ರಿಯಾಂಕ್ ಖರ್ಗೆ ಅವರಿಗೆ ಬೆದರಿಕೆ ಕರೆಗಳು ಬರ್ತದೆ ಅಂತ ಅವರೇ ಟ್ವೀಟ್ ಮಾಡಿದ್ದಾರೆ. ಅದು ಸ್ವಾಭಾವಿಕ, ಅದೇನು ಹೊಸದೇನಲ್ಲ. ಇಂಥ ಸನ್ನಿವೇಶದಲ್ಲಿ ಈಗೆಲ್ಲ ಬೆದರಿಕೆ ವಾಟ್ಸಪ್ನಲ್ಲಿ ಬರೋದು ಇದೆಲ್ಲ ಸ್ವಾಭಾವಿಕ. ನಾವೆಲ್ಲ ಇಲ್ಲೇದ್ರಲ್ಲ, ಕರೆದಿದ್ರು. ನಾವು ಈ ಚುನಾವಣೆ ಇದೆ, ನಾವು ಬರಲಿಕ್ಕೆ ಆಗೋಲ್ಲ ಅಂತ ಹೇಳಿದ್ವಿ. ಹೀಗಾಗಿ ಇಲ್ಲಿ ಇರೋದ್ರಿಂದ ಅಟ್ಲೀಸ್ಟ್ ಒಂದು ಎರಡಾರ ಅಣ್ಣಪ್ಪಜ ಆದಿವರು ಗೊತ್ತಿಲ್ಲ. ಏನೇನು 2-3 ಸಾರಿ ಆ ರೀತಿ ಸಭೆ ಮಾಡಿದ್ರು. ಅವರು ಡಿನ್ನರ್ ಪಾರ್ಟಿಗೆ ಕರೆದಿದ್ರು. ಹೊಸದೇನಲ್ಲ, ಮುಂಚೆ ಕೂಡ ಅಲ್ಲಿ ಏನು ಚರ್ಚೆ ಆಗಿದ್ದು ನನಗೆ ಗೊತ್ತಿಲ್ಲ ರೀ. ಯಾಕಂದ್ರೆ ಅವ್ರು ಏನು ಮಾತಾಡಿದ್ರು, ಏನು ಚರ್ಚೆ ಆಗಿದ್ದು ಗೊತ್ತಿಲ್ಲ. ಸೊ ಹೋದ್ಮೇಲೆ ಚರ್ಚೆ ಮಾಡೋಣ. ಏನಿದ್ರು ಇಲ್ಲ, ಅದೆಲ್ಲ ಗೊತ್ತಿಲ್ಲ. CM ಅವ್ರು ಹೇಳ್ಯಾರಲ್ಲ ಭಾಳ ಸ್ಪಷ್ಟವಾಗಿ, ಇವತ್ತು ಬಂದಿದೆ ಅವರ ಸ್ಟೇಟ್ಮೆಂಟು. ಸೊ ಅದನ್ನು ಕಾದು ನೋಡೋಣ. ಹೇಳ್ರಿ. ಬಹಳಷ್ಟು ಮಳೆಯಿಂದ ನಾವು ಇವತ್ತು ಭೇಟಿ ಕೊಡ್ತಾರೆ ಬೇರೆ ಬೇರೆ ಭಾಗಗಳಲ್ಲಿ ವಿಶೇಷವಾಗಿ ಸರ್ಕಾರದಿಂದ ಏನಾದರೂ ವಿಶೇಷ ಪ್ಯಾಕೇಜ್, ಯಾಕಂದ್ರೆ ಈ ಬಾರಿ ಅತಿ ಹೆಚ್ಚು ಮಳೆ ಆಗಿರೋದು, ಆ ರಸ್ತೆ ನಿರ್ಮಾಣಕ್ಕೆ ಸಂಬಂಧಪಟ್ಟಂತೆ ವಿಶೇಷವಾದಂಥ ಅನುದಾನ ಅಲ್ಲ. ಈಗೇನು ತಗ್ಗುಗುಂಡೆ ಬಿದ್ದಿದ್ರೆ ಆಲ್ರೆಡಿ ಟೆಂಡರ್ ಆಗಿದೆ. ಅವ್ರ ದೀಪಾವಳಿ ನಂತರ ಕೆಲಸ ಪ್ರಾರಂಭ, ವಾಡಿಕೆ ಅಂತ 22 ನಂತರ ಅವ್ರ ಪ್ಲ್ಯಾಂಟ್ ಎಲ್ಲ ಸ್ಟಾರ್ಟ್ ಮಾಡ್ತಾರೆ. ಅಲ್ಲಿಂದನೇ ಅವ್ರಿಗೆ ಕೆಲಸ ಪ್ರಾರಂಭ. ಆದರೆ 22ರಿಂದ ಹೆಚ್ಚು ಕಮ್ಮಿ 1-1.5 ತಿಂಗಳಲ್ಲಿ ಡಿಸೆಂಬರ್ ಎಂಡ್ ಒಳಗೆ ಎಲ್ಲ ರಸ್ತೆಗಳನ್ನು ಸರಿ ಮಾಡ್ತೀವಿ. ವಿಶೇಷವಾದಂಥ ಪ್ಯಾಕೇಜ್ ಏನಾದರೂ ಕೇಳಿದ್ರೆ ಇಲ್ಲ, ಅದಕ್ಕೆ ದುಡ್ಡು ಇದೆ, ದುಡ್ಡು ಕೊಟ್ಟಿದ್ದೀವಿ ಆಲ್ರೆಡಿ. ನಮ್ಮ ಕಡೆ ದುಡ್ಡಿದೆ, ಇನ್ನೂ ಬೇಕಾದ್ರೆ ಕೇಳಿದ್ರೆ ಮತ್ತೆ ಕೊಡ್ತೀವಿ. ಆದರೆ ಗುಂಡಿ ತುಂಬೋದು ಪ್ರಿಯಾರಿಟಿ ಫಸ್ಟ್. ಸರ್, ಬೆಳಗಾವಿ ಅಧಿವೇಶನ ನವೆಂಬರ್ ಆಗುತ್ತೆ ಡಿಸೆಂಬರ್? ಈಗಲೇ ಹೇಳಿದ್ರೆ ಡಿಸೆಂಬರ್ 8ರಿಂದ 10 ದಿವಸ ಪ್ರಾರಂಭ ಆಗ್ತದೆ. ಸೊ ನಮ್ಮ ಸರ್ಕಾರದಿಂದ ಯಶಸ್ವಿಯಾಗಿ ಮಾಡೋಣ. ಆರ್ಎಸ್ಎಸ್ಗೆ ಮಾತಾಡಿದ್ದಕ್ಕೆ ಪ್ರಿಯಾಂಕ್ ಖರ್ಗೆ ಅವರಿಗೆ ಬೆದರಿಕೆ ಕರೆಗಳು ಬರ್ತದೆ ಅಂತ ಅವರೇ ಟ್ವೀಟ್ ಮಾಡಿದ್ದಾರೆ. ಅದು ಸ್ವಾಭಾವಿಕ, ಅದೇನು ಹೊಸದೇನಲ್ಲ. ಇಂಥ ಸನ್ನಿವೇಶದಲ್ಲಿ ಈಗೆಲ್ಲ ಬೆದರಿಕೆ ವಾಟ್ಸಪ್ನಲ್ಲಿ ಬರೋದು ಇದೆಲ್ಲ ಸ್ವಾಭಾವಿಕ. ನಾವೆಲ್ಲ ಇಲ್ಲೇದ್ರಲ್ಲ, ಕರೆದಿದ್ರು. ನಾವು ಈ ಚುನಾವಣೆ ಇದೆ, ನಾವು ಬರಲಿಕ್ಕೆ ಆಗೋಲ್ಲ ಅಂತ ಹೇಳಿದ್ವಿ. ಹೀಗಾಗಿ ಇಲ್ಲಿ ಇರೋದ್ರಿಂದ ಅಟ್ಲೀಸ್ಟ್ ಒಂದು ಎರಡಾರ ಅಣ್ಣಪ್ಪಜ ಆದಿವರು ಗೊತ್ತಿಲ್ಲ. ಏನೇನು 2-3 ಸಾರಿ ಆ ರೀತಿ ಸಭೆ ಮಾಡಿದ್ರು. ಅವರು ಡಿನ್ನರ್ ಪಾರ್ಟಿಗೆ ಕರೆದಿದ್ರು. ಹೊಸದೇನಲ್ಲ, ಮುಂಚೆ ಕೂಡ ಅಲ್ಲಿ ಏನು ಚರ್ಚೆ ಆಗಿದ್ದು ನನಗೆ ಗೊತ್ತಿಲ್ಲ ರೀ. ಯಾಕಂದ್ರೆ ಅವ್ರು ಏನು ಮಾತಾಡಿದ್ರು, ಏನು ಚರ್ಚೆ ಆಗಿದ್ದು ಗೊತ್ತಿಲ್ಲ. ಸೊ ಹೋದ್ಮೇಲೆ ಚರ್ಚೆ ಮಾಡೋಣ. ಏನಿದ್ರು ಇಲ್ಲ, ಅದೆಲ್ಲ ಗೊತ್ತಿಲ್ಲ. CM ಅವ್ರು ಹೇಳ್ಯಾರಲ್ಲ ಭಾಳ ಸ್ಪಷ್ಟವಾಗಿ, ಇವತ್ತು ಬಂದಿದೆ ಅವರ ಸ್ಟೇಟ್ಮೆಂಟು. ಸೊ ಅದನ್ನು ಕಾದು ನೋಡೋಣ. ಹೇಳ್ರಿ. ಬಹಳಷ್ಟು ಮಳೆಯಿಂದ ನಾವು ಇವತ್ತು ಭೇಟಿ ಕೊಡ್ತಾರೆ ಬೇರೆ ಬೇರೆ ಭಾಗಗಳಲ್ಲಿ ವಿಶೇಷವಾಗಿ ಸರ್ಕಾರದಿಂದ ಏನಾದರೂ ವಿಶೇಷ ಪ್ಯಾಕೇಜ್, ಯಾಕಂದ್ರೆ ಈ ಬಾರಿ ಅತಿ ಹೆಚ್ಚು ಮಳೆ ಆಗಿರೋದು, ಆ ರಸ್ತೆ ನಿರ್ಮಾಣಕ್ಕೆ ಸಂಬಂಧಪಟ್ಟಂತೆ ವಿಶೇಷವಾದಂಥ ಅನುದಾನ ಅಲ್ಲ. ಈಗೇನು ತಗ್ಗುಗುಂಡೆ ಬಿದ್ದಿದ್ರೆ ಆಲ್ರೆಡಿ ಟೆಂಡರ್ ಆಗಿದೆ. ಅವ್ರ ದೀಪಾವಳಿ ನಂತರ ಕೆಲಸ ಪ್ರಾರಂಭ, ವಾಡಿಕೆ ಅಂತ 22 ನಂತರ
ಅವರು ಪ್ಲ್ಯಾಂಟ್ ಎಲ್ಲ ಸ್ಟಾರ್ಟ್ ಮಾಡ್ತಾರೆ, ಅಲ್ಲಿಂದನೇ ಅವ್ರಿಗೆ ಕೆಲಸ ಪ್ರಾರಂಭ. ಆದರೆ 22ರಿಂದ ಹೆಚ್ಚು ಕಮ್ಮಿ ಒಂದೂವರೆ ತಿಂಗಳಲ್ಲಿ ಡಿಸೆಂಬರ್ ಎಂಡ್ ಒಳಗೆ ಎಲ್ಲ ರಸ್ತೆಗಳನ್ನು ಸರಿ ಮಾಡ್ತೀವಿ. ವಿಶೇಷವಾದಂಥ ಪ್ಯಾಕೇಜ್ ಏನಾದರೂ ಕೇಳಿದ್ರೆ ಇಲ್ಲ, ಅದಕ್ಕೆ ದುಡ್ಡು ಇದೆ, ದುಡ್ಡು ಕೊಟ್ಟಿದ್ದೀವಿ ಆಲ್ರೆಡಿ. ನಮ್ಮ ಕಡೆ ದುಡ್ಡಿದೆ, ಇನ್ನೂ ಬೇಕಾದ್ರೆ ಕೇಳಿದ್ರೆ ಮತ್ತೆ ಕೊಡ್ತೀವಿ. ಆದರೆ ಗುಂಡಿ ತುಂಬೋದು ಪ್ರಿಯಾರಿಟಿ ಫಸ್ಟ್. ಸರ್, ಬೆಳಗಾವಿ ಅಧಿವೇಶನ ನವೆಂಬರ್ ಆಗುತ್ತೆ ಡಿಸೆಂಬರ್? ಈಗಾಗಲೇ ಹೇಳಿದ್ರೆ ಡಿಸೆಂಬರ್ 8ರಿಂದ 10 ದಿವಸ ಪ್ರಾರಂಭ ಆಗ್ತದೆ. ಸೊ ನಮ್ಮ ಸರ್ಕಾರದಿಂದ ಯಶಸ್ವಿಯಾಗಿ ಮಾಡೋಣ. ಸರ್, ಈಗ RSS ಬಗ್ಗೆ ಮಾತಾಡೋದಕ್ಕೆ ಪ್ರಿಯಾಂಕ್ ಖರ್ಗೆ ಅವ್ರಿಗೆ ಬೆದರಿಕೆ ಕರೆಗಳು ಬರ್ತದೆ ಅಂತ ಅವರೇ ಟ್ವೀಟ್ ಮಾಡಿದ್ದಾರೆ. ಅದು ಸ್ವಾಭಾವಿಕ, ಅದೇನು ಹೊಸದೇನಲ್ಲ. ಇಂಥ ಸನ್ನಿವೇಶದಲ್ಲಿ ಈಗೆಲ್ಲ ಬೆದರಿಕೆ ವಾಟ್ಸಪ್ನಲ್ಲಿ ಬರೋದು ಇದೆಲ್ಲ ಸ್ವಾಭಾವಿಕ. ಸರ್, ಸಿಎಂ ಅವರು ಡಿನ್ನರ್ ಪಾರ್ಟಿಗೆ ನಾವೆಲ್ಲ ಇಲ್ಲೇದ್ರಲ್ಲ, ಕರೆದಿದ್ರಾ ಅಥವಾ ತಾವು? ಕರೆದಿದ್ರು. ನಾವು ಈ ಚುನಾವಣೆ ಇದೆ, ನಾವು ಬರಲಿಕ್ಕೆ ಆಗೋಲ್ಲ ಅಂತ ಹೇಳಿದ್ವಿ. ಹೀಗಾಗಿ ಇಲ್ಲಿ ಇರೋದ್ರಿಂದ ಅಟ್ಲೀಸ್ಟ್ ಒಂದು 2 ಅಣ್ಣಪ್ಪೋಸ್ ಆದಿವ್ರು. ಏನು ವಿಶೇಷ ಸರ್? ನಿಮ್ಮ ನಿಲುವು ಏನು ಪಾಟೀಲ್? ಇದ್ರಾಗ ಗೊತ್ತಿಲ್ಲ, 2-3 ಸಾರಿ ಆ ರೀತಿ ಸಭೆ ಮಾಡಿದ್ರು. ಅವರು ಡಿನ್ನರ್ ಪಾರ್ಟಿಗೆ ಕರೆದಿದ್ರು. ಹೊಸದೇನಲ್ಲ, ಮುಂಚೆ ಕೂಡ ಪುನರ್ರಚನೆ ಸಂಪುಟ ಪುನರ್ರಚನೆ ಬಗ್ಗೆ ಏನಾದರೂ ಅಲ್ಲಿ ಏನು ಚರ್ಚೆ ಆಗಿದ್ದು ನನಗೆ ಗೊತ್ತಿಲ್ಲ ರೀ. ಯಾಕಂದ್ರೆ ಅವ್ರು ಏನು ಮಾತಾಡಿದ್ರು, ಏನು ಚರ್ಚೆ ಆಗಿದ್ದು ಗೊತ್ತಿಲ್ಲ. ಸೊ ಹೋದ್ಮೇಲೆ ಚರ್ಚೆ ಮಾಡೋಣ. ಏನಿದ್ರು ಆಗ್ಬೋದು ಸರ್. ಸಚಿವರು ಕೆಲವೊಂದಿಷ್ಟು ಜನರನ್ನ ಬದಲಾವಣೆ ಮಾಡಬೇಕು. ಇಲ್ಲ, ಅದೆಲ್ಲ ಗೊತ್ತಿಲ್ಲ. CM ಅವ್ರು ಹೇಳ್ಯಾರಲ್ಲ ಭಾಳ ಸ್ಪಷ್ಟವಾಗಿ, ಇವತ್ತು ಬಂದಿದೆ ಅವರ ಸ್ಟೇಟ್ಮೆಂಟು. ಸೊ ಅದನ್ನು ಕಾದು ನೋಡೋಣ. ಹೇಳ್ರಿ. ಸರ್, ಈಗ ಭಾಳಷ್ಟು ಮಳೆಯಿಂದ ನಾವು ಇವತ್ತು ಭೇಟಿ ಕೊಡ್ತಾ ಭೇಟಿ ಕೊಡ್ತಾ ಇದ್ದೀವಿ ಬೇರೆ ಬೇರೆ ಭಾಗಗಳಲ್ಲಿ. ವಿಶೇಷವಾಗಿ ಸರ್ಕಾರದಿಂದ ಏನಾದರೂ ವಿಶೇಷ ಪ್ಯಾಕೇಜ್, ಯಾಕಂದ್ರೆ ಈ ಬಾರಿ ಅತಿ ಹೆಚ್ಚು ಮಳೆ ಆಗಿರೋದು, ಆ ರಸ್ತೆ ನಿರ್ಮಾಣಕ್ಕೆ ಸಂಬಂಧಪಟ್ಟಂತೆ ವಿಶೇಷವಾದಂಥ ಅನುದಾನ ಅಲ್ಲ, ಈಗೇನು ತಗ್ಗುಗುಂಡೆ ಬಿದ್ದಿದ್ರೆ ಆಲ್ರೆಡಿ ಟೆಂಡರ್ ಆಗಿದೆ. ಅವ್ರ ದೀಪಾವಳಿ ನಂತರ ಕೆಲಸ ಪ್ರಾರಂಭ, ವಾಡಿಕೆ ಅಂತ 22 ನಂತರ ಅವರು ಪ್ಲ್ಯಾಂಟ್ ಎಲ್ಲ ಸ್ಟಾರ್ಟ್ ಮಾಡ್ತಾರೆ, ಅಲ್ಲಿಂದನೇ ಅವ್ರಿಗೆ ಕೆಲಸ ಪ್ರಾರಂಭ. ಆದರೆ 22ರಿಂದ ಹೆಚ್ಚು ಕಮ್ಮಿ ಒಂದೂವರೆ ತಿಂಗಳಲ್ಲಿ ಡಿಸೆಂಬರ್ ಎಂಡ್ ಒಳಗೆ ಎಲ್ಲ ರಸ್ತೆಗಳನ್ನು ಸರಿ ಮಾಡ್ತೀವಿ. ವಿಶೇಷವಾದಂಥ ಪ್ಯಾಕೇಜ್ ಏನಾದರೂ ಕೇಳಿದ್ರೆ ಇಲ್ಲ, ಅದಕ್ಕೆ ದುಡ್ಡು ಇದೆ, ದುಡ್ಡು ಕೊಟ್ಟಿದ್ದೀವಿ ಆಲ್ರೆಡಿ. ನಮ್ಮ ಕಡೆ ದುಡ್ಡಿದೆ, ಇನ್ನೂ ಬೇಕಾದ್ರೆ ಕೇಳಿದ್ರೆ ಮತ್ತೆ ಕೊಡ್ತೀವಿ. ಆದರೆ ಗುಂಡಿ ತುಂಬೋದು ಪ್ರಿಯಾರಿಟಿ ಫಸ್ಟ್. ಸರ್, ಬೆಳಗಾವಿ ಅಧಿವೇಶನ ನವೆಂಬರ್ ಆಗುತ್ತೆ ಡಿಸೆಂಬರ್? ಈಗಾಗಲೇ ಹೇಳಿದ್ರೆ ಡಿಸೆಂಬರ್ 8ರಿಂದ 10 ದಿವಸ ಪ್ರಾರಂಭ ಆಗ್ತದೆ. ಸೊ ನಮ್ಮ ಸರ್ಕಾರದಿಂದ ಯಶಸ್ವಿಯಾಗಿ ಮಾಡೋಣ. ಸರ್, ಈಗ RSS ಬಗ್ಗೆ ಮಾತಾಡೋದಕ್ಕೆ ಪ್ರಿಯಾಂಕ್ ಖರ್ಗೆ ಅವ್ರಿಗೆ ಬೆದರಿಕೆ ಕರೆಗಳು ಬರ್ತದೆ ಅಂತ ಅವರೇ ಟ್ವೀಟ್ ಮಾಡಿದ್ದಾರೆ. ಅದು ಸ್ವಾಭಾವಿಕ, ಅದೇನು ಹೊಸದೇನಲ್ಲ. ಇಂಥ ಸನ್ನಿವೇಶದಲ್ಲಿ ಈಗೆಲ್ಲ ಬೆದರಿಕೆ ವಾಟ್ಸಪ್ನಲ್ಲಿ ಬರೋದು ಇದೆಲ್ಲ ಸ್ವಾಭಾವಿಕ. ಸರ್, ಸಿಎಂ ಅವರು ಡಿನ್ನರ್ ಪಾರ್ಟಿಗೆ ನಾವೆಲ್ಲ ಇಲ್ಲೇದ್ರಲ್ಲ, ಕರೆದಿದ್ರಾ ಅಥವಾ ತಾವು? ಕರೆದಿದ್ರು. ನಾವು ಈ ಚುನಾವಣೆ ಇದೆ, ನಾವು ಬರಲಿಕ್ಕೆ ಆಗೋಲ್ಲ ಅಂತ ಹೇಳಿದ್ವಿ. ಹೀಗಾಗಿ ಇಲ್ಲಿ ಇರೋದ್ರಿಂದ ಅಟ್ಲೀಸ್ಟ್ ಒಂದು 2 ಅಣ್ಣಪ್ಪೋಸ್ ಆದಿವ್ರು. ಏನು ವಿಶೇಷ ಸರ್? ನಿಮ್ಮ ನಿಲುವು ಏನು ಪಾಟೀಲ್? ಇದ್ರಾಗ ಗೊತ್ತಿಲ್ಲ, 2-3 ಸಾರಿ ಆ ರೀತಿ ಸಭೆ ಮಾಡಿದ್ರು. ಅವರು ಡಿನ್ನರ್ ಪಾರ್ಟಿಗೆ ಕರೆದಿದ್ರು. ಹೊಸದೇನಲ್ಲ, ಮುಂಚೆ ಕೂಡ ಪುನರ್ರಚನೆ ಸಂಪುಟ ಪುನರ್ರಚನೆ ಬಗ್ಗೆ ಏನಾದರೂ ಅಲ್ಲಿ ಏನು ಚರ್ಚೆ ಆಗಿದ್ದು ನನಗೆ ಗೊತ್ತಿಲ್ಲ ರೀ. ಯಾಕಂದ್ರೆ ಅವ್ರು ಏನು ಮಾತಾಡಿದ್ರು, ಏನು ಚರ್ಚೆ ಆಗಿದ್ದು ಗೊತ್ತಿಲ್ಲ. ಸೊ ಹೋದ್ಮೇಲೆ ಚರ್ಚೆ ಮಾಡೋಣ. ಏನಿದ್ರು ಆಗ್ಬೋದು ಸರ್. ಸಚಿವರು ಕೆಲವೊಂದಿಷ್ಟು ಜನರನ್ನ ಬದಲಾವಣೆ ಮಾಡಬೇಕು. ಇಲ್ಲ, ಅದೆಲ್ಲ ಗೊತ್ತಿಲ್ಲ. CM ಅವ್ರು ಹೇಳ್ಯಾರಲ್ಲ ಭಾಳ ಸ್ಪಷ್ಟವಾಗಿ, ಇವತ್ತು ಬಂದಿದೆ ಅವರ ಸ್ಟೇಟ್ಮೆಂಟು. ಸೊ ಅದನ್ನು ಕಾದು ನೋಡೋಣ. ಹೇಳ್ರಿ. ಸರ್, ಈಗ ಭಾಳಷ್ಟು ಮಳೆಯಿಂದ ನಾವು ಇವತ್ತು ಭೇಟಿ ಕೊಡ್ತಾ ಭೇಟಿ ಕೊಡ್ತಾ ಇದ್ದೀವಿ ಬೇರೆ ಬೇರೆ ಭಾಗಗಳಲ್ಲಿ. ವಿಶೇಷವಾಗಿ ಸರ್ಕಾರದಿಂದ ಏನಾದರೂ ವಿಶೇಷ ಪ್ಯಾಕೇಜ್, ಯಾಕಂದ್ರೆ ಈ ಬಾರಿ ಅತಿ ಹೆಚ್ಚು ಮಳೆ ಆಗಿರೋದು, ಆ ರಸ್ತೆ ನಿರ್ಮಾಣಕ್ಕೆ ಸಂಬಂಧಪಟ್ಟಂತೆ ವಿಶೇಷವಾದಂಥ ಅನುದಾನ ಅಲ್ಲ, ಈಗೇನು ತಗ್ಗುಗುಂಡೆ ಬಿದ್ದಿದ್ರೆ ಆಲ್ರೆಡಿ ಟೆಂಡರ್ ಆಗಿದೆ. ಅವ್ರ ದೀಪಾವಳಿ ನಂತರ ಕೆಲಸ ಪ್ರಾರಂಭ, ವಾಡಿಕೆ ಅಂತ 22 ನಂತರ ಅವರು ಪ್ಲ್ಯಾಂಟ್ ಎಲ್ಲ ಸ್ಟಾರ್ಟ್ ಮಾಡ್ತಾರೆ, ಅಲ್ಲಿಂದನೇ ಅವ್ರಿಗೆ ಕೆಲಸ ಪ್ರಾರಂಭ. ಆದರೆ 22ರಿಂದ ಹೆಚ್ಚು ಕಮ್ಮಿ ಒಂದೂವರೆ ತಿಂಗಳಲ್ಲಿ ಡಿಸೆಂಬರ್ ಎಂಡ್ ಒಳಗೆ ಎಲ್ಲ ರಸ್ತೆಗಳನ್ನು ಸರಿ ಮಾಡ್ತೀವಿ. ವಿಶೇಷವಾದಂಥ ಪ್ಯಾಕೇಜ್ ಏನಾದರೂ ಕೇಳಿದ್ರೆ ಇಲ್ಲ, ಅದಕ್ಕೆ ದುಡ್ಡು ಇದೆ, ದುಡ್ಡು ಕೊಟ್ಟಿದ್ದೀವಿ ಆಲ್ರೆಡಿ. ನಮ್ಮ ಕಡೆ ದುಡ್ಡಿದೆ, ಇನ್ನೂ ಬೇಕಾದ್ರೆ ಕೇಳಿದ್ರೆ ಮತ್ತೆ ಕೊಡ್ತೀವಿ. ಆದರೆ ಗುಂಡಿ ತುಂಬೋದು ಪ್ರಿಯಾರಿಟಿ ಫಸ್ಟ್. ಸರ್, ಬೆಳಗಾವಿ ಅಧಿವೇಶನ ನವೆಂಬರ್ ಆಗುತ್ತೆ ಡಿಸೆಂಬರ್? ಈಗಾಗಲೇ ಹೇಳಿದ್ರೆ ಡಿಸೆಂಬರ್ 8ರಿಂದ 10 ದಿವಸ ಪ್ರಾರಂಭ ಆಗ್ತದೆ. ಸೊ ನಮ್ಮ ಸರ್ಕಾರದಿಂದ ಯಶಸ್ವಿಯಾಗಿ ಮಾಡೋಣ.